ಹುಬ್ಳಿಯಿಂದ ಬೆಂಗಳೂರು ಕಡೆ ಬರ್ತಾ ಒಂದು 15 ಕಿಲೋಮೀಟ್ರ್ ಬಂದರೆ ಛಬ್ಬಿ ಅಂತ ಒಳಗಡೆ ಒಂದು ಹಳ್ಳಿ ಸಿಗುತ್ತೆ. ಒಂದು 6-6.5 ಸಾವಿರ ಜನಸಂಖ್ಯೆ ಇರುವಂಥ ಊರು ನಮ್ಮದು, ಹುಬ್ಳಿ ತಾಲೂಕು. ನಮ್ಮೂರಿಗೆ ಹೈಸ್ಕೂಲ್ ಇಲ್ಲ, 60 ಮಂದಿ ಓಡಾಡ್ತಾರೆ. ನಾನು ಗಂಟು ಬಿದ್ದಿದ್ದೀನಿ ಎಜುಕೇಷನ್. ನಮ್ಮೂರಿಗೊಂದು ಹೈಸ್ಕೂಲ್ ಕೊಡೋಕ್ಕೆ ಈ ವರ್ಷ ಮಾಡಿಕೊಡ್ತೀನಪ್ಪ ಅಂತಾರೆ. ಆರ್ ಅಶೋಕ್ ಅವರು ಕಂದಾಯ ಸಚಿವರು ಗ್ರಾಮ ವಾಸ್ತವ್ಯ ಮಾಡ್ತಾಯಿದ್ರು. ನಮ್ಮೂರಿಗೆ ಬನ್ನಿರಿ ಅಂದೆ. ಒಂದು 1.5 ಕೋಟಿ ರೂಪಾಯಿ ಕೆಲಸ ಸ್ಯಾಂಕ್ಷನ್ ಆಯಿತು. ಇನ್ಯಾರು ನಮ್ಮ ಅಕ್ಕಪಕ್ಕದ ಹಳ್ಳಿಗಳವ್ರು ಏನೋ ತಮ್ಮೂರಿಂದ ಏನೋ ಕೇಳ್ಕೊಂಡು ಬರ್ತಾರೆ. ನನಗಿರೋ ಸಂಪರ್ಕದಲ್ಲಿ ನಾನು ಮಾಡಿಸ್ಕೊಡ್ತೀನಿ ಅಂತ. ಛಬ್ಬಿ ಗ್ರಾಮದ 4 ದಶಕಗಳ ಬೇಡಿಕೆ ಈಡೇರಿಸಲು ಪಾತ್ರವಹಿಸಿದ್ದು ಅಜಿತ್ ಹನುಮಕ್ಕನವರ್. ತಮ್ಮ ಊರಿನಲ್ಲಿದ್ದ ಸಮಸ್ಯೆಗಳನ್ನ ಬಗೆಹರಿಸಲು ಸವೆಸಿದ ಹಾದಿಯನ್ನ ಸ್ಮರಿಸಿದ್ರು. ನೈನ್ತ್ ಸ್ಟ್ಯಾಂಡರ್ಡ್ ನಾವು 9ನೇ ಓದ್ತಿದ್ದಾರೆ ಎಡಿಕಟ್ಟೆ ಹೈಸ್ಕೂಲ್ನಾಗ ಹುಬ್ಬಳ್ಳಿ ನಾದಾರದಲ್ಲಿ ಒಳಗೆ DDPI ಆಫೀಸ್ ಇತ್ತು. ಅವತ್ತು DDPI ಆಫೀಸ್ನಿಂದ ಫುಟ್ಪಾತ್ ಮೇಲೆ ಕುತ್ಕೊಂಡು ನಾವು ಪ್ರತಿಭಟನೆ ಮಾಡಿದ್ವಿ. ನಾವು ಊರಿಗೊಂದು ಹೈಸ್ಕೂಲ್ ಬೇಕು ಅಂತ. ಅವತ್ತು ಬಹುಶಃ ಅನ್ಕೊಂಡಿರ್ಲಿಲ್ಲ. 1999ರಲ್ಲಿ ಪ್ರತಿಭಟನೆ ಮಾಡಿ 2025ರಾಗ ಇಲ್ಲಿ ಹೈಸ್ಕೂಲ್ ಆಗಿ ನಾನು ಉದ್ಘಾಟನೆ ಕಾರ್ಯಕ್ರಮದಾಗ ಮಾತಾಡ್ತೀನಿ ಅಂತ ಅವತ್ತು ಅನ್ಕೊಂಡಿರ್ಲಿಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕ ಅಜಿತ್ ಹುಟ್ಟೂರು ಇದೇ ಛಬ್ಬಿ. ತಮ್ಮ ಹುಟ್ಟೂರಿನ ಶೈಕ್ಷಣಿಕ ಸಮಸ್ಯೆಯನ್ನ ಸರ್ಕಾರದ ಮಟ್ಟದಲ್ಲಿ ತಲುಪುವಂತೆ ಮಾಡಿ ಎಲ್ಲರನ್ನೂ ಒಗ್ಗೂಡಿಸಿ ಅದ್ಭುತ ಹೈಸ್ಕೂಲ್ ತಲೆ ಎತ್ತುವಂತೆ ಮಾಡುವಲ್ಲಿ ಅಜಿತ್ ಹನುಮಕ್ಕನವರ ಪಾತ್ರ ದೊಡ್ಡದಿದೆ. ಇದಕ್ಕೆ ವೇದಿಕೆ ಮೇಲಿದ್ದ ನಾಯಕರುಗಳ ಮಾತುಗಳು ಸಾಕ್ಷಿಯಾದವು. ಅಜಿತ್ ಅವರು ನನಗೆ ಈ ಗ್ರಾಮ ವಾಸ್ತವಕ್ಕೆ ಒಂದು ಮುನ್ನುಡಿ ಇಲ್ಲಿ ಈ ಛಬ್ಬಿ ಗ್ರಾಮದಲ್ಲಿ ಮಾಡಬೇಕು ಅನ್ನೋ ಒಂದು ಮುನ್ನುಡಿಯನ್ನು ಬರೆದು ಆ ಮುನ್ನುಡಿ ಮುಖಾಂತರ ಈ ಒಂದು ಶಾಲೆ ಆಗಿದೆ. ಅವರು ಕೂಡ ಅಜಿತ್ ಅವರಿಗೆ ಅವರ ಕುಟುಂಬದವರು ಕೂಡ ನಾನು ಅಭಿನಂದನೆ ಸಲ್ಲಿಸುತ್ತೇನೆ. ವಿಶೇಷವಾಗಿ ಛಬ್ಬಿ ಅವರಿಗೆ, ಅದರಲ್ಲೂ ನಮ್ಮ ಅಜಿತ್ ಹನುಮಕ್ಕನವರಿಗೆ, ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಅಭಿನಂದನೆಯನ್ನು ಅಜಿತ್ ಹನುಮಕ್ಕನವರಿಗೆ ಸಲ್ಲಿಸ್ತೇನೆ.